ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಶುಕ್ರವಾರ. ಇವತ್ತಿನ ದಿನ ಚೆನ್ನಾಗಿ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಆಯಿತು ನೋಡಿರಿ. ನಾನೊಂದು ವ್ರತ ಮಾಡ್ತಾಯಿದ್ದೀನಿ. ಆ ವ್ರತದಲ್ಲಿ ಎಷ್ಟೊಂದು ಅಡೆತಡೆಗಳು ಬರ್ತಾಯಿದೆ. ಬಟ್ ಬರ್ತಾಯಿದ್ರು ಅದನ್ನೆಲ್ಲ ಹೆದರಿಸ್ತಾ ಇದ್ದೀನಿ. ಎಷ್ಟೇ ಕಷ್ಟ ಕೊಡಲಿ ನನಗೆ ಅದನ್ನು ಹೆದರಿಸೋಂಥ ಶಕ್ತಿ ಕೊಡೋಂಥ ದೇವ್ರ ಹತ್ರ ಇದೊಂದೇ ಪ್ರಾರ್ಥನೆ ಮಾಡ್ತಾ ಇರೋದು. ನೆಕ್ಸ್ಟ್ ವಾರ ಆದರೆ ನನ್ನ ಪೂಜಾ ಕಂಪ್ಲೀಟ್ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಪೂಜಾ ಫಲ ಕೊಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ನೀವು ಕೂಡ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ 5 ಗಂಟೆ ಆಯಿತು ನೋಡಿರಿ. ನಾವು 4 ಗಂಟೆಗೆ ಎದ್ದಿದ್ರಿ. ಇವಾಗ ನೋಡಿರಿ, ನಾನು ಕೆಲಸದಿಂದ ಬಂದಿದ್ದೀನಿ. ಬಂದು ಎಲ್ಲ ಹಂಗೆ ಇದೆ. ಇವಾಗ ನಾನು ಇಷ್ಟೊತ್ತಾದರೂ ನಾನೇ ಕೆಲಸ ಮಾಡ್ಕೋಬೇಕು. ಹಾಗೆ ಅವರು ಇವಾಗ ಮನೇಲೇ ಇದ್ದಾರೆ. ಅದಕ್ಕೆ ಒಂದು ಏನೋ ತಿಂಡಿ ಮಾಡಿಕೊಡು ಅಂತ ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಏನಾದರೂ ಅಂದರೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ ಅವರು. ನನ್ನ ಮನೇಲಿ ಇದ್ದಿದ್ದಕ್ಕೆ ನೀನು ಏನೂ ಮಾಡಿಕೊಟ್ಟಿಲ್ಲ ಅಂತಾರೆ. ಅದಕ್ಕೋಸ್ಕರ ಏನೋ ಒಂದು ಮಾಡಿಕೊಡ್ಬೇಕಲ್ಲ. ಅವರಿಗೆ ಹೊಟ್ಟೆ ಹಸಿತಿದೆ ಅಂತೆ. ನಾನು ಬೆಳಗ್ಗೆ ಏನೂ ಮಾಡಿರಲಿಲ್ಲ. ಯಾಕಂದರೆ ನನಗೆ ಅದು ಸ್ವಲ್ಪ ಇದು ಹಲ್ಲು ನೋವಿಂದ ಜ್ವರ ಬಂದಿದೆ. ಅದಕ್ಕೋಸ್ಕರ ಬೆಳಗ್ಗೆ ಏನೂ ಮಾಡಿರಲಿಲ್ಲ. ಅವರೇ ಸ್ವಲ್ಪ ಅನ್ನ ಮಾಡಿ ಮೊಸರು ತಂದು ಕೊಟ್ಟಿದ್ದರು, ತಿಂದಿದ್ದೆ. ಇವಾಗ ಅವ್ರಿಗೆ ಏನೋ ಬೇಕು ಅಂತ ಇದ್ದಾರೆ, ಮಾಡಿಕೊಡ್ತೀನಿ ಬನ್ನಿರಿ. ಅದು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಅದರ ಇದು ತಿಂಡಿ ಜೊತೆಗೆ ಹಾಗೆ ಜ್ಯೂಸ್ ಮಾಡು ಅಂದರು. ಜ್ಯೂಸ್ ಕೂಡ ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿತ್ತೆ ನೇರಳೆ ಹಣ್ಣಿನ ಜ್ಯೂಸು. ಕಡೆ ಕಟ್ ಮಾಡಿ ಇಡ್ತಾಯಿದ್ದೀನಿ. ಇವಾಗ ನೋಡಿರಿ, ಇದು ಆಲೂಗಡ್ಡೆ ಕುದಿಸಿದ್ದೀನಿ. ಇವಾಗ ಕೈಯಿಂದ ಚೆನ್ನಾಗಿ ಮೆದು ಮಾಡ್ಕೊಂಬಿಡೋಣ. ನಾನು ಆಲೂಗಡ್ಡೆ ಚೆನ್ನಾಗಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ಸಾಬುದಾನಿ ನೆನೆಯಿಟ್ಟಿದ್ನಲ್ರಿ, ಅದು ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ತಿಂದರೆ ಸಖತ್ತಾಗಿರುತ್ತೆ. ಯಾಕಲ್ಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನೋ ತಿನ್ನಬೇಕು ಅಂದಾಗ ಇದು ಮಾಡಿಕೊಡಿ. ಆಮೇಲೆ ನಾವು ಕೂಡ ಯಜಮಾನ್ರು ಕೂಡ ಎಲ್ಲರೂ ಕೆಲಸಕ್ಕೆ ಹೋದಾಗ ಬಂದಾಗ ಸಾಯಂಕಾಲ ಏನಾದರೂ ತಿನ್ನಬೇಕು ಅಂದಾಗ ಈ ಥರ ಮಾಡಿಕೊಡಿ. ತುಂಬ ಟೇಸ್ಟ್ ಇದೆ. ಭಾಳೇನು ಟೈಮ್ ತೊಗೊಳಲ್ಲ ಇದು ಸಾಬುದಾನಿ ಬೆಳಗ್ಗೆನೇ ನೆನೆಯಿಟ್ಟು ಹೋಗಬೇಕು. ಇವಾಗ ನೋಡಿರಿ, ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿ ಬಂದರೆ. ಆನಂತರ ಖಾರ ನೋಡ್ಕೊಂಡು ಹಾಕೊಳ್ಳಿ. ಹಸಿಮೆಣ್ಸಿಕಾಯನ್ನು ಹಾಕ್ಕೋಬೋದು, ನೀವು ಖಾರ ಪುಡಿನೂ ಹಾಕ್ಕೋಬೋದು. ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು. ಆನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಕೊತ್ತಂಬರಿ ಹಾಕ್ಕೊಳ್ಳಿ, 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಳ್ಳಿ, 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂದರೆ. ಇವಾಗ ಸ್ವಲ್ಪ ಶೇಂಗಾ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಬೇಕು. ನಾನು ಸ್ವಲ್ಪ ಸಣ್ಣ ಮಾಡಿದ್ದೀನಿ, ಕಲಸಿಟ್ಟಿದ್ದೀನಿ. ಇವಾಗ ಚಿಕ್ಕ ಉಂಡೆ ತೊಗೊಂಡು ಈ ಥರ ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಹಂಚಿಟ್ಟಿದ್ದೀನಿ. ಹಂಚಿನ ಮೇಲೆ ಮಾಡ್ತೀನಿ ನಾನು. ಇದು ಸುಮ್ಮನೆ ಎಣ್ಣೆಲಿಕ್ಕೆ ಜಾಸ್ತಿ ಎಣ್ಣೆ ಆಗುತ್ತೆ. ಇದೇ ಥರ ಫ್ರೈ ಮಾಡಿಬಿಡೋಣ. ಭಾಳ ಎಣ್ಣೆ ಹತ್ತಲ್ರಿ, ಬೇಕಾದರೆ ಎಣ್ಣೆಲಿ ಕರಿಬೋದು. ಬಟ್ ಜಾಸ್ತಿ ಎಣ್ಣೆ ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ. ಎಣ್ಣೆನೇ ಇರೋದು ಒಂದು ಚೂರು ಕೂಡ ರೆಡಿಯಾಗಿದೆ ನೋಡಿ. ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿದೆ ಮಾತ್ರ. ಯಜಮಾನ್ರ ಅಂತ ಹಾಗೆ ತಿಂತಾನೆ ಇದ್ದಾರೆ. ತುಂಬ ಗಟ್ಟಿ ಇಲ್ಲ. ಎಣ್ಣೆ ಜ್ಯೂಸ್ ರೆಡಿಯಾಗಿದೆ ನೋಡಿರಿ. ನೇರಳೆ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಈ ಕಡೆ ಕಳ್ಬೇಕು ಬಂದು ಕೈ ಹಾಕಿದೆ. ತಗೊಂಡೋಗ್ರಿ, ಅಲ್ಲ ತಗೊಂಡೋಗ್ರಿ ನೋಡಿರಿ. ಹಾಗೆ ಆ ಕಡೆಗೆ ಮಳೆ ಬರ್ತಾಯಿದೆ. ಬೇಡ ಅಂದರು. ಹೆಂಗಯ್ಯೋ ಹಾಂ, ಅದಕ್ಕೆ ಸೈಲೆಂಟ್ ತಗೊಳತ್ತದಿಲ್ಲ ಅಂದ್ರೆ ಮುಖ ಒಂಥರಿ ಮಾರಿ ಒಂಥರಿ ಮಾಡ್ತಾರೆ ರೀ ಫ್ರೆಂಡ್. ಇಷ್ಟೆಲ್ಲ ಮಾಡಿಕೊಡ್ತೀನಿ, ಬರೀ ನಾನು ತಿಂತಾಯಿದ್ದೀನಿ. ಹೊರಗಡೆ ಮಳೆ ಬರ್ತೈತೆ ತುಂಬ, ಬಂದು ತೋರಿಸ್ತೀನಿ. ಮಳೆ ಬರ್ತೈತೆ ಅಲ್ಲಿ. ಹಾಗೆ ಮಳೆಯಲ್ಲಿ ಸ್ವಲ್ಪ ತಿನ್ನಿ ಜ್ಯೂಸು.
ಯಾವ್ದಿದೆ ಮಾಡೋ ಟೈಮಿಗೆ ಬೇಡ ಅಂದಿ. ಯಾವ ಜ್ಯೂಸ್ ಇದು? ಯಾವ್ದದ? ನಿಲ್ದಣ್ಣಿನ ಗಿಡ. ನಿಲ್ದಣ್ಣಿನ ಗಿಡ ಅಲ್ಲ, ನಿಲ್ದಣ್ಣಿನ ಕಾಯಿ, ಹಣ್ಣು. ನಿಲ್ದಣ್ಣು ನಮ್ಮ ಕಡೆ ಗುಲ್ಬರ್ಗ ಸೈಡ್ ನಿಲ್ದಣ್ಣ ಅಂತಾರ, ನಮ್ಮ ಕಡೆ ಬೆಂಗಳೂರು ಸೈಡು ಯಾವ ಊರು ಯಾವ್ದಂತಾರ ನೇರಳೆ ಹಣ್ಣು ಅಂತ. ನೇರಳೆ ಹಣ್ಣ. ಹ್ಞೂ. ಫಸ್ಟಿಗೆ ಮಾಡೋ ಟೈಮಿಗೆ ಏನಂದಿ? ಎಲ್ಲ ಸೇಮ್ ಆಯ್ತು, ಎಲ್ಲ ಕಂಪ್ನಿ ಸೇಮ್. ಬೇಡ ಅಂದಿಲ್ಲ. ಬಾಳೆ ನಾಳೆಗೆ ನೋಡ್ರಿ ಊರಿಗೆ ಹೋಗೋಕ್ಕೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಆಗಿದೆ. ಇದು ಮೇಲೆದು ಶಾಲ್ ಬೇಕು ನನಗೆ, ಯಾಕಂದರೆ ಟ್ರೈನಲ್ಲಿ ಹೊಚ್ಕೊಳಕ್ಕೆ ಬೇಕು. ಆಮೇಲೆ ಚಳಿ ಇದೆ ಇವಾಗ, ಆಯ್ತು ಮಳೆ ಬರೋದ್ರಿಂದ. ಇದು ಒಂದು ಬ್ಯಾಗ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ಯಾಕಂದರೆ ವಾಟ್ರ್ ಕ್ಯಾನು ಏನಾದರೂ ಬಿಸ್ಕೆಟು ಬಿಸ್ಕೆಟ್ ತೊಗೊಂಬಂದಿದ್ದೀನಿ. ಇದೆಲ್ಲ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಒಳಗಡೆ ಇದೆ ಬಿಸ್ಕೆಟ್, ಅದು ಯಾಕಂದರೆ ಊರಿಗೆ ಹೋಗೋರ್ಗೂ ಚೆನ್ನಾಗಿ ಇದು ಇರಬೇಕಂತ. ಎಲ್ಲ ಪಾತ್ರೆ ತೊಳೆದಿನಿ. ಬಟ್ಟೆ ಇದೆ ಇನ್ನೂ ತುಂಬ ಬಟ್ಟೆ ಇದೆ. ಇವಾಗೆಲ್ಲ ಅಡುಗೆ ಮನೆ ಕೆಲಸ ಆಗಿದೆ, ಎಲ್ಲ ತೊಳೆದಿದ್ದೀನಿ. ಬೆಳಗ್ಗೆ ಎದ್ದು ಬೇಗ ಸ್ನಾನ ಅದು ಮಾಡಿ ಪೂಜೆ ಮಾಡಿ ನಾಳೆಗೆ ಕೆಲ್ಸಕ್ಕೆ ಹೋಗಿ ಬಂದು ನಾನು ಊರಿಗೆ ರೆಡಿ ಆಗ್ಬೇಕು ನೋಡಿರಿ ಫ್ರೆಂಡ್. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್.